ದಸರಾ ಸಂದರ್ಭದಲ್ಲೇ ಮೈಸೂರಲ್ಲೊಂದು ಶಾಕಿಂಗ್ ಘಟನೆ ಬಯಲಾಗಿದೆ. ಸಾಂಸ್ಕೃತಿಕ ನಗರಿಯಲ್ಲಿ ವರ್ಜಿನ್ ಸೆಕ್ಸ್ ದಂಧೆ ಬಟಾ ಬಯಲಾಗಿದೆ. ಋತುಮತಿಯಾದ ಬಾಲಕಿಯರೇ ದಂಧೆಕೋರರಿಗೆ ಟಾರ್ಗೆಟ್ ಆಗಿದ್ರು. ಸಾಂಸ್ಕೃತಿಕ ನಗರಿ ದಸರಾ ಸಂದರ್ಭದಲ್ಲೇ ಅತಿ ದೊಡ್ಡ ಬಾಲಕಿಯರ ದಂಧೆ ಒಂದು ಬಯಲಾಗಿದೆ. ಸಾಂಸ್ಕೃತಿಕ ನಗರಿಯಲ್ಲಿ ವರ್ಜಿನ್ ಸೆಕ್ಸ್ ದಂಧೆ, ಋತುಮತಿಯಾದ ಬಾಲಕಿಯರೇ ದಂಧೆಕೋರರಿಗೆ ಟಾರ್ಗೆಟ್ ಆಗ್ತಿದ್ರು. ಅಪ್ರಾಪ್ತರನ್ನ ವೇಶ್ಯಾವಾಟಿಕೆಗೆ ತಳ್ಳುತ್ತಿದ್ದ ಗ್ಯಾಂಗ್ ಲಾಕ್ ಆಗಿದೆ. ಒಡನಾಡಿ ಜೊತೆಗೂಡಿ ವಿಜಯನಗರ ಪೊಲೀಸರ ಅತ್ಯಂತ ಕ್ಷಿಪ್ರ ಕಾರ್ಯಾಚರಣೆ. ವರ್ಜಿನ್ ಸೆಕ್ಸ್ ನಿಂದ ಅನೇಕ ರೋಗ ದೂರ ಎಂಬ ಮೌಢ್ಯತೆ ತುಂಬಲಾಗ್ತಿತ್ತು. ವಿಷಯ ಗಮನಕ್ಕೆ ಬರುತ್ತಲೇ ಫೀಲ್ಡಿಗೆ ಇಳಿದಿದ್ದ ಒಡನಾಡಿ ಸಂಸ್ಥೆ. ಗ್ರಾಹಕನಂತೆ ನಟಿಸಿ ಗ್ಯಾಂಗ್ ವಿಶ್ವಾಸ ಗಳಿಸಿದ್ದ NGO ಸಿಬ್ಬಂದಿ ಅಪ್ರಾಪ್ತ ಬಾಲಕಿಯನ್ನ ಮೈಸೂರಿಗೆ ಕರೆತರುವಂತೆ ಸೂಚನೆ. ಇದಕ್ಕೆ ಒಪ್ಪಿ ಅಪ್ರಾಪ್ತೆಯನ್ನ ಮೈಸೂರಿಗೆ ಕರೆತಂದ ಶೋಭಾ. ಆ ಮಹಿಳೆ 20 ಲಕ್ಷಕ್ಕೆ ಬೇಡಿಕೆ ಇಡುತ್ತಿದ್ದಾಗ ಪೊಲೀಸರ ಎಂಟ್ರಿ ಆಗುತ್ತೆ. ಬೆಂಗಳೂರಿನ ಶೋಭಾ ಮತ್ತು ಆಕೆ ಸಹಚರ ತುಳಸಿ ಕುಮಾರ್ ಅರೆಸ್ಟ್ ಆಗಿದ್ದಾನೆ. ರಕ್ಷಿಸಲ್ಪಟ್ಟ ಬಾಲಕಿಯನ್ನ ಮಕ್ಕಳ ಗೃಹಕ್ಕೆ ಒಪ್ಪಿಸಿದ ಪೊಲೀಸರು. ಆರೋಪಿಗಳ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಪೊಲೀಸರ ಕ್ರಮ. ದಸರಾ ಸಂದರ್ಭದಲ್ಲಿ ಅಪ್ರಾಪ್ತೆ ಹೆಣ್ಣು ಮಕ್ಕಳ ನೈಸರ್ಗಿಕವಾದ ಋತುಸ್ರಾವದ ಸಂದರ್ಭವನ್ನ ಎನ್ಕ್ಯಾಶ್ ಮಾಡಿಕೊಳ್ತಾ ಇದ್ರು ಈ ಪರಮ ಪಾಪಿಗಳು. ಆ ಪ್ರಾಪ್ತ ವಯಸ್ಸಿನ ಮೈನರ್ ಹೆಣ್ಣು ಮಕ್ಕಳ ತಲೆಗಿವರು ಬೇರೆ ಬೇರೆ ತರಹದಲ್ಲಿ ವಿಶ್ವಾಸವನ್ನು ತುಂಬುತ್ತಾ ಇದ್ರು. ಋತುಮತಿ ನಿಲ್ಲಬೇಕಾದ್ರೆ ಹಿಂಗಿಂಗ್ ಮಾಡಬೇಕು, ದೇಹ ಹಂಚ್ಕೋಬೇಕು. ಈ ಪರಮ ಪಾಪಿಗಳು ಕಣ್ಣು ಹಾಕ್ತಿದ್ದು ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳನ್ನ, ತಮ್ಮ ತಮ್ಮ ಮಕ್ಕಳ ಪ್ರಾಯದ ಹೆಣ್ಣು ಮಕ್ಕಳನ್ನ ತಲೆ ಹಿಡಿದು ಕೊಡ್ತಾ ಇದ್ರು ಪಿಂಪ್ಗಳು. ಕರುನಾಡಿನ ಹೆಣ್ಣು ಮಕ್ಕಳನ್ನ ತಲೆ ಹಿಡಿದು ಕೊಡ್ತಾ ಇದ್ರು ಪಾಪಿಗಳಿವರು. ವರ್ಜಿನ್ ಸೆಕ್ಸ್ ನಿಂದ ಅನೇಕ ರೋಗ ದೂರ ಎಂಬ ಮೌಢ್ಯತೆಯನ್ನು ತುಂಬಲಾಗ್ತಾ ಇತ್ತು. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಋತುಮತಿ ಆದರೆ ಅರ್ಥಾತ್ ಮೆನ್ಸಸ್ ಕಾಲಘಟ್ಟದಲ್ಲಿ ಒಂತರಹದ ಇರಿಟೇಷನ್ಗೆ ಒಳಗಾಗ್ತಾರೆ. ಒಂದು ತರಹದ ಕಾನ್ಸಂಟ್ರೇಟ್ ಜಂಗಮ ಸ್ಥಿತಿಗೆ ಬರುತ್ತೆ. ನೈಸರ್ಗಿಕವಾಗಿರೋದು ಪಾಪ. ಮೆನ್ಸಸ್ಸು ಋತುಸ್ರಾವ ಅಪರಾಧ ಅಲ್ಲ. ಹೆಣ್ಣು ಮಕ್ಕಳಿಗೆ ನೈಸರ್ಗಿಕವಾಗಿ ದೈವದತ್ತವಾಗಿರ್ತಕ್ಕಂಥ ಒಂದು ಜನರಲ್ ಪ್ರಾಸೆಸ್ ಅದು. ಆ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ತಲೆಗೆ ಬಣ್ಣ ಬಣ್ಣದ ಬೇರೆ ಬೇರೆ ಭರವಸೆಗಳನ್ನು ತುಂಬಿ ಅವರನ್ನು ಪುಸಲಾಯಿಸಿ ಮಾಂಸ ದಂಧೆಗೆ ತಳ್ಳಿದ್ರು ಈ ಮುಠಾಳ್ರು. ಇದನ್ನ ಒಡನಾಡಿ ಸಂಸ್ಥೆಗೆ ಯಾವುದೋ ಒಂದು ಗುಮಾನಿ ಅಥವಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಬರುತ್ತೆ. ಒಡನಾಡಿ ಸಂಸ್ಥೆಯ ಸಾಕಷ್ಟು ಜನ, ಅದರಲ್ಲೂ ಕೂಡ ವಿಜಯನಗರದ ಪೊಲೀಸರ ಸಹಾಯದಿಂದ ಒಂದು ಆಪರೇಷನ್ ಮಾಡ್ತಾರೆ. ಆಪರೇಷನ್ ಸಂದರ್ಭದಲ್ಲಿ ಸಿಕ್ಕಿ ಹಾಕಿಕೊಳ್ತಾರೆ ಈ ನಟೋರಿಯಸ್ ಗ್ಯಾಂಗಿನ ಕಿಂಗ್ ಪಿನ್. ಅನೇಕ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳನ್ನು ಈಗಾಗಲೇ ರಕ್ಷಣೆ ಮಾಡಲಾಗಿದೆ. ವರ್ಜಿನ್ ಸೆಕ್ಸ್ ದಂಧೆ ನಾಚಿಕೆಯಾಗಬೇಕು ಈ ಸಮೂಹಕ್ಕೆ. ಎಂತಹ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೀವಿ ನೋಡಿ. ತಮ್ಮ ಮಕ್ಕಳ ಪ್ರಾಯದ ಹೆಣ್ಣು ಮಕ್ಕಳನ್ನ ವೇಶ್ಯಾವಾಟಿಕೆಗೆ ತಳ್ಳುತ್ತಾ ಇದ್ರು. ನಮ್ಮಲ್ಲಿ ನಮ್ಮ ಸಮಾಜದಲ್ಲಿ ಒಂದು ನರರೋಗಿಗಳ ವರ್ಗ ಇರುತ್ತೆ. ನರರೋಗಿಗಳು ಅಂತ ಕರಿತೀವಿ. ಅವರಿಗೆ ಅಪ್ರಾಪ್ತೆ ಹೆಣ್ಣು ಮಕ್ಕಳು ಸಿಕ್ಕಿದ್ರೆ ಲಕ್ಷ ಲಕ್ಷ ಸುರಿದು ಬಿಡ್ತಾರೆ. ಹೇಗಿದೆ ಮಾಲು ಅಂತ ಕೇಳ್ತಾರೆ. ವಯಸ್ಸೆಷ್ಟು ಅಂತ ಕೇಳ್ತಾರೆ. 12, 13, 14 ಅಂದ್ರೆ ಖುಷಿ. ಮಾನವೀಯತೆ ಇಲ್ಲದೆ ಇರತಕ್ಕಂಥ ಹೃದಯಗಳವು. ಹೆಂಡತಿ, ಅಕ್ಕ, ತಂಗಿ, ಮಕ್ಕಳು ಅನ್ನೋ ಯಾವ ಸೆಂಟಿಮೆಂಟು ಕೂಡ ಅವರಿಗಿರೋದಿಲ್ಲ. ತನ್ನ ಕಾಮತೃಷೆಗೆ ಯಾರಾದ್ರೇನು, ತಮ್ಮ ಮಕ್ಕಳ ವಯಸ್ಸಾದ್ರೆ ಮಕ್ಕಳ ವಯಸ್ಸಿನವರಾದ್ರೇನು, ತಾಯಿ ವಯಸ್ಸಿನವರ ಆದ್ರೇನು, ತನ್ನ ಕಾಮತೃಷೆ ಈಡೇರಬೇಕಷ್ಟೆ. ಈ ಸಣ್ಣ ಸಣ್ಣ ಮಕ್ಕಳನ್ನ ನಾವು ಹೇಳ್ತೀವಿ, ರಿವೀಲ್ ಮಾಡ್ತೀವಿ. ಅದರ ಒಂದು ಬೇರೆ ತರಹದ ವಿಸ್ತೃತ ವರದಿ ಇದೆ ನಮ್ಮ ಜೊತೆ, ಅದನ್ನು ತೋರಿಸ್ತೀವಿ. ಅದಕ್ಕೂ ಮುನ್ನ ಈ ಮೈನರ್ ಹೆಣ್ಣು ಮಕ್ಕಳ ತಲೆಗೆ ಮೊದಲು ವಿಶ್ವಾಸ ತುಂಬುತ್ತಾರೆ, ಮೌಢ್ಯತೆಗಳನ್ನು ತುಂಬಲಾಗುತ್ತೆ. ನಿಮಗೆ ಮೆನ್ಸಸ್ ಇದೆ, ಇದರಿಂದ ಬೇರೆ ಬೇರೆ ಮೇಜರ್ ರೋಗಗಳೆಲ್ಲ ಬರಬಹುದು, ನಿಮ್ಮ ಯೌವನಕ್ಕೆ ಹಾನಿಯಾಗಬಹುದು, ನಿಮ್ಮ ಗ್ಲಾಮರ್ ಹೊರಟೋಗಬಹುದು, ನಿಮ್ಮ ಸೌಂದರ್ಯ ನಾಶ ಆಗಬಹುದು,
ನಿಮ್ಮ ಕಣ್ಣಿನ ಕಾಂತಿಗಳು, ಮುಖದ ಕಾಂತಿಗಳು ಕ್ಷೀಣಿಸ್ಬೋದು. ಅದು ಇದು ಅಂತ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಅವ್ರ ಸೌಂದರ್ಯಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ತಡ್ಕೊಳ್ಳೋದಿಲ್ಲ ಹೆಣ್ಮಕ್ಳು. ಸೊ ಹಂಗಿದ್ದಾಗ ಬಲಿಯಾಗಿಬಿಡ್ತಾರೆ. ಈ ಪರಮ ಪಾಪಿಗಳ ಈ ಚಕ್ರವ್ಯೂಹದ ಒಳಗೆ ಸಿಕ್ಕಿ ಹಾಕಿಕೋತಾರೆ. ತಗಲಾಕೊಂಡಿದ್ದಾರೆ. ಈಗ 20 ಲಕ್ಷ ಡಿಮ್ಯಾಂಡ್ ಇಡ್ತಾಳಂತವಳು, ಒಳ್ಳೆ ವಯಸ್ಸಿನ ಹುಡುಗಿನ ಕೊಡ್ತೀನಿ ಅಂತ ಹೇಳಿ. ತುಳಸಿ ಕುಮಾರ್ ಅರೆಸ್ಟ್ ಆಗಿರೋ ಮಾಹಿತಿ ಇದೆ. ರಕ್ಷಿಸಲ್ಪಟ್ಟ ಬಾಲಕಿಯನ್ನ ಮಕ್ಕಳ ಗೃಹಕ್ಕೆ ಒಪ್ಪಿಸಲಾಗಿದೆ. ಪೊಲೀಸರು ಮತ್ತು ಒಡನಾಡಿ ಸಂಸ್ಥೆಯಿಂದ ಜಂಟಿ ಕಾರ್ಯಾಚರಣೆಯಲ್ಲಿ ಅನೇಕ ಪಾಪಿಗಳು ಈಗ ಲಾಕ್ ಆಗಿದ್ದಾರೆ. ಅವರನ್ನ ಪೋಕ್ಸೋ ಕಾಯ್ದೆಯಡಿ ಬಂಧನ ಮಾಡಲಾಗಿದೆ. ಸದ್ಯಕ್ಕಂತೂ ಜಾಮೀನು ಸಿಗೋ ಪ್ರಶ್ನೆ ಇಲ್ಲ. ವರ್ಜಿನ್ ಸೆಕ್ಸ್ ದಂಧೆ ರುಚಿ ಇಟ್ಕೊಂಡಿದ್ರು ಇವರು. ರುಚಿ ಸಿಕ್ಕಿತ್ತು ಈ ದಂಧೆಯಲ್ಲಿ. ಕಷ್ಟಪಡದೆ ಲಕ್ಷಾಂತರ ದುಡಿಯಬಹುದು ಎನ್ನುವ ಪರಮ ಭರವಸೆಗೆ ಬಿದ್ದಿದ್ರು ಇವರು, ಪರಮ ಪಾಪಿಗಳು. ಸಣ್ಣ ಪ್ರಾಯದ ಹೆಣ್ಣು ಮಕ್ಕಳನ್ನ ತಲೆ ಹಿಡಿದು ಕೊಟ್ಟು ಅದರಲ್ಲಿ ಬರುವ ಹಣದಲ್ಲಿ ಆಡಂಬರ ಜೀವನ ಮಾಡಲಾಗ್ತಾ ಇತ್ತು. ಗ್ರಾಹಕನಂತೆ ನಟನೆ ಮಾಡಿ ಗ್ಯಾಂಗಿನ ವಿಶ್ವಾಸವನ್ನ ಪಡೆದು ಈ NGO ಒಂದು ಕಾರ್ಯಾಚರಣೆ ಮಾಡುತ್ತೆ. ಆ ಕಾರ್ಯಾಚರಣೆಯಲ್ಲಿ ಸಂಬಂಧಪಟ್ಟವರನ್ನ ಬಂಧನ ಮಾಡಲಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.